ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಚಕೋಡಿ ಮಾಡ್ತಾರೋ ನಾನು ನಿಮಗೆ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿ ಪ್ಯಾನ್ದಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹೀಟ್ ಆಗಿದ ತಕ್ಷಣ 1 ಕಪ್ ಆಫ್ ಅಕ್ಕಿ ಹಿಟ್ಟು ಹಾಕಬೇಕು. ಹಾಗೆ 2 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟು. ಲೋ ಫ್ಲೇಮಲ್ಲಿ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡಬೇಕೀಗ. ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಪ್ಯಾನ್ನ ಕೆಳಗೆ ಇಳಿಸ್ಕೋಬೇಕು. ಹಿಟ್ಟು ತಣ್ಣಗಾಗಿದ ಮೇಲೆ ಲಿಟಲ್ ಬಿಟ್ ಆಫ್ ಫುಡ್ ಕಲರ್, 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್, ಟೇಬಲ್ ಸ್ಪೂನ್ ಆಫ್ ಖಾರ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಆಫ್ ವಾಮು. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇಷ್ಟಕ್ಕೆ ಸರಿಯಷ್ಟು ವಾಟರ್ ಹಾಕ್ಬೇಕು. ಅದರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಈ ಥರ ಯೂಸ್ ಮಾಡಬೇಕು. ಅದ್ರಂಗೆ ಜಾಸ್ತಿ ಯೂಸ್ ಮಾಡಬಾರ್ದು. ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದಬೇಕಿದ್ರನ್ನ. ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ಈ ಥರ ಕಡಲೆಬೇಳೆನ 1 ಗಂಟೆ ಮುಂಚೆ ನೆನೆಕ್ಬೇಕು ವಾಟ್ರಲ್ಲಿ. ಈ ಕಡಲೆಬೇಳೆ ಹಿಟ್ಟುದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗಾದರೆ ಚೆನ್ನಾಗಿ ಆಯಿಲ್ನಾಗ ಹಾಕಿದ್ರೆ ಕರಿ ಕರಿ ಅಂತಾರೆ. ರೌಂಡ್ ಮಾಡಿ ಚಕೋಡಿ ಥರ ಬೇಸ್ ಮಾಡಬೇಕು. ಆಗೈತಿ. ಈ ಥರ ಎಲ್ಲ ಚಕೋಡಿನ ಮಾಡಬೇಕು. ಸ್ಟವ್ ಆನ್ ಮಾಡಿ ಕಡೆಯಲ್ಲಿ ಆಯಿಲ್, ಈ ಥರ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು. ಆಯಿಲ್ ಚೆನ್ನಾಗಿ ಈ ಥರ ಇಟ್ಟಾದ್ಮೇಲೆ ಹಾಕಬೇಕು. ಈ ಥರ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗಿಬೇಕು. ಪುಡಿ ರೆಡಿ ಆಗಿದೆ. ಪಕೋಡಿ ಚೆನ್ನಾಗಿ ಬಾಯಿಗೆ ಇಟ್ಕೊಂಡ್ರೆ ಕರಗೋಗೋ ಥರ